ಕಳೆದ ಭಾನುವಾರ ಬೆಂಗಳೂರು ಶಿವಾಜಿನಗರದಲ್ಲಿ ನಮ್ಮ ಛಾಯಾಗ್ರಾಹಕರೊಬ್ಬರು ಕಾರ್ಯಕ್ರಮದ ಛಾಯಾಗ್ರಹಣ ಮಾಡುವಾಗ ಮದುವೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ವ್ಯಕ್ತಿ ಕಾರಣಗಳಿಲ್ಲದೆ ಆ ವ್ಯಕ್ತಿ ಮೇಲೆ ತಾನು ಊಟ ಮಾಡ್ತಿದ್ದಂಥ ತಟ್ಟೆಯನ್ನು ತೆಗೆದುಕೊಂಡು ನನ್ನನ್ನು ಛಾಯಾಗ್ರಹಣ ಮಾಡಬೇಡ ಅಂತ ಹೇಳ್ಬಿಟ್ಟು ತುಂಬ ಹಲ್ಲೆ ಮಾಡಿದ್ದಾರೆ. ಕ್ಯಾಮ್ರಾ ಸಲಕರಣೆಗಳು ಸಂಪೂರ್ಣ ನಜ್ಜುಗುಜ್ಜು ಮಾಡಿ ಆ ಛಾಯಾಗ್ರಾಹಕರ ಮೇಲೆ ವಿಕೃತವಾಗಿ ಹಲ್ಲೆ ಮಾಡಿದ್ದಾರೆ. ನಿಜವಾಗ್ಲೂ ಇದು ಇಡೀ ರಾಜ್ಯದ ಛಾಯಾಗ್ರಾಹಕರ ಪರವಾಗಿ ಅವನ ವಿರುದ್ಧವಾಗಿ ಹೋರಾಟ ನಡೆಸ್ತಾ ಇದ್ವಿ. ಕಾರಣ ಇಷ್ಟೇ, ಆ ವ್ಯಕ್ತಿ ಫೋಟೋ ವಿಡಿಯೋ ಇಷ್ಟ ಇಲ್ಲದಂಥ ವ್ಯಕ್ತಿ ಆ ಒಂದು ಸಮಾರಂಭಕ್ಕೆ ಬರಬಾರ್ದಿತ್ತು. ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಗೃಹ ಮಂತ್ರಿಯವರಿಗೆ ಕೇಳ್ಕೊಳ್ಳೋದಿಷ್ಟೇ, ಈ ವ್ಯಕ್ತಿ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರಜೆ ಒಂದು ಆಧಾರ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ, ಅಥವಾ ರೇಷನ್ ಕಾರ್ಡ್ ಆಗಲಿ, ಅಥವಾ ಯಾವುದೇ ಒಂದು ಮುಖ್ಯವಾದಂಥ ವೀಸಾ ಪಾಸ್ಪೋರ್ಟ್ ಆಗಲಿ, ಅದಕ್ಕೆ ಫೋಟೋ ಬೇಕು. ಇವರು ಇದುವರೆಗೂ ಫೋಟೋ ತೆಗ್ಸೇ ಇಲ್ವಾ? ಈ ದೇಶದ ಪ್ರಜೆ ಅಲ್ವಾ? ಹಾಗಿದ್ದರೆ ಆ ವ್ಯಕ್ತಿ ನಮ್ಮ ದೇಶದಲ್ಲೇ ಇರಬಾರ್ದು, ಅಂಥ ವ್ಯಕ್ತಿನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರ ಮೇಲೆ ಮುಂದೇನಾದರೂ ನಡೆದರೆ ದಯವಿಟ್ಟು ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಛಾಯಾಗ್ರಾಹಕರಿಗೆ ರಕ್ಷಣೆ ನೀಡಬೇಕು. ಇಂಥ ಹಲ್ಲೆಗಳು ಛಾಯಾಗ್ರಾಹಕರು ಕೇವಲ ತಮ್ಮ ಹೊಟ್ಟೆಪಾಡಿಗೋಸ್ಕರ ಹಗಲು ರಾತ್ರಿ ನಿದ್ದೆಗೆಟ್ಬಿಟ್ಟು ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ಸೆರೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮಗಳಿಗೆ ಬರ್ತಾರೆ. ತಮ್ಮ ಜೀವನದ ಹೊಟ್ಟೆಯನ್ನು ಕಟ್ಕೊಳ್ಳೋಕ್ಕೋಸ್ಕರ ಬರ್ತಾರೆ. ಕೇವಲ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ, ಕಾರಣನೇ ಇಲ್ಲ, ಆ ವ್ಯಕ್ತಿಗೆ ವಿಡಿಯೋ ತೆಗಿಬಾರ್ದು ಅಂತ ಇದ್ದರೆ ಅವನು ಆ ಕಾರ್ಯಕ್ರಮಕ್ಕೆ ಬರಲೇಬಾರ್ದಿತ್ತು. ಅವನು ಆರಾಮಾಗಿ ಅವ್ರ ಮನೇಲಿ ಇದ್ದಿದ್ರೆ ನಾವೇನು ಛಾಯಾಗ್ರಾಹಕರು ಅವ್ರ ಮನೆಗೆ ಹುಡ್ಕೊಂಡು ಹೋಗಿ ಛಾಯಾಗ್ರಹಣ ಮಾಡಿದ್ದೀವ? ಇಲ್ವಲ್ಲ. ಅವ್ರನ್ನ ಆಹ್ವಾನಿಸಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಸ್ಟಮರ್ ನಾಳೆ ಕೇಳ್ತಾರೆ, ಆ ವ್ಯಕ್ತಿದ ವಿಡಿಯೋ ಇಲ್ಲ, ಫೋಟೋ ಇಲ್ಲ ಯಾಕೆ ಅಂತ ಕೇಳಿದಾಗ ಅವ್ರಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಆ ಉದ್ದೇಶದಲ್ಲಿ ಬಂದಂಥ ಪ್ರತಿಯೊಬ್ಬ ಆ ಕಾರ್ಯಕ್ರಮಕ್ಕೆ ಬಂದಂಥ ವ್ಯಕ್ತಿನ ನಾವು ಸುಂದರವಾಗಿ ಸೆರೆ ಹಿಡಿದು, ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಅವ್ರನ್ನ ಸುಂದರವಾಗಿ ನಗಿಸಿ ಸೆರೆ ಹಿಡಿದು ನಾವು ಅವ್ರನ್ನ ಒಂದು ಸುಂದರವಾದ ಚಿತ್ರ ಮಾಡಿಕೊಡ್ತೀವಿ. ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖಂಡನೀಯಂಥ ವಿಚಾರ. ಇವ್ರನ್ನ ಆದಷ್ಟು ಬೇಗ ಅವ್ರನ್ನ ಸರ್ಕಾರ ಅವನಿಗೆ ನಮ್ಮ ರಾಜ್ಯ ಅಥವಾ ದೇಶ ಬಿಟ್ಟು ಗಡೀಪಾರು ಮಾಡಬೇಕು. ಯಾಕೆಂದರೆ ಅವನು ಫೋಟೋನೇ ಇಲ್ಲದ ವ್ಯಕ್ತಿ ಆದರೆ ನಮ್ಮ ದೇಶದಲ್ಲಿ ಯಾಕೆ ಇಟ್ಕೊಬೇಕು ಆ ವ್ಯಕ್ತಿನ? ಕಠಿಣ ಕಾನೂನು ಕ್ರಮ ಏನಾದರೂ ಅಂದರೆ ಕಾನೂನಿನ ತರಬೇಕಾಗಿದೆ. ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ಹಾಗೂ ಗೃಹ ಮಂತ್ರಿಗಳು ಕೇಳ್ಕೊಳ್ಳೋದೊಂದೇ, ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ರಾಜ್ಯದ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಶಿವಮೊಗ್ಗ ಜಿಲ್ಲಾ ಮತ್ತು ತಾಲೂಕು ಸಂಘದ ಪರವಾಗಿ ನಮ್ಮ ಛಾಯಾಗ್ರಾಹಕರಿಗೆ ರಕ್ಷಣೆ ಬೇಕು. ಸರಿಸುಮಾರು ರಾತ್ರಿ 2 ಗಂಟೆ 3 ಗಂಟೆಗೆ ರಾತ್ರಿ ಎದ್ದು ಹೋಗ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಆ ಒಂದು ವ್ಯಕ್ತಿ ನಮ್ಮ ಮೇಲೆ ಮುಂದಿನ ದಿನ ಹಲ್ಲೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಅದಕ್ಕೋಸ್ಕರ ನಾವು ಮನವಿ ಮಾಡ್ಕೊಳ್ಳೋದೊಂದೇ, ಆ ವ್ಯಕ್ತಿನ ನಮ್ಮ ದೇಶ ಬಿಟ್ಟು ಗಡೀಪಾರು ಮಾಡಬೇಕು ಮತ್ತು ಛಾಯಾಗ್ರಾಹಕರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತೀವಿ.